ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ವೀಕ್ಷಕನ್. ವೆಲ್ಕಮ್ ಟು ದ ಚಾನಲ್. ಸೊ ಬೇಸಿಕ್ಲಿ ಅಯ್ಯೋ ಕಟ್ಟಾಯ್ತಾ ದೇವ್ರೆ. ಓಕೆ ಹೊಸ್ತು. ಸೊ ಮನೆ ಬಾಡಿಗೆ ವಿಡಿಯೋ ಹಾಕಿದಾಗ ಮಿನಿಮಮ್ 65,000 75,000 ಇದೆಯಂತ ಹೇಳಿದಾಗ ಮನೇನು ನೋಡೋದಕ್ಕೆ ಲಕ್ಷಣವಾಗಿಲ್ಲ, ಅಷ್ಟೊಂದು ದುಡ್ಡ ಅಂತೆಲ್ಲ ಹೇಳ್ತಾ ಇದ್ರಿ. ತುಂಬಾ ಜನ ಮ್ಯಾಕ್ಸಿಮಮ್ 90% ಆಫ್ ದಿ ಕಮೆಂಟ್ಸ್ ಬಂದಿದ್ದು ಪ್ಲೀಸ್ ಸ್ವಂತ ಮನೆ ತಗೊಳ್ಳಿ ಅಂತ. ಸೊ ಇವತ್ತು ಅಷ್ಟು ಜನ ಮಾಡಿರೋಂಥ ಕಾಮೆಂಟ್ಸ್ಗೆ ಒಂದ್ಸತಿ ನೋಡೇ ಬಿಡೋಣ, ಸ್ವಂತ ಮನೆಗೆ ಎಷ್ಟು ಇನ್ವೆಸ್ಟ್ ಮಾಡಬೇಕಾಗತ್ತೆ, ಜೊತೆಗೆ ಲೋನ್ ಆಗಿರ್ಬೋದು, ಡೌನ್ ಪೇಮೆಂಟ್ ಆಗಿರ್ಬೋದು, ಎಲ್ಲ ಡೀಟೇಲ್ಸ್ ಇವಾಗ ಒಂದು ಸ್ವಲ್ಪ ಕಲೆಕ್ಟ್ ಮಾಡಿಕೊಂಡು ಅರ್ಥ ಮಾಡಿಕೊಂಡು ಕೆಲವೊಂದು ಮನೆನ ನೋಡೋದಕ್ಕಂತ ಬಂದಿದ್ದೀವಿ. ಹಾಗಂತ ವಿ ಆರ್ ನಾಟ್ ಪರ್ಚೇಸಿಂಗ್ ಇಟ್ ರೈಟ್ ಅವೇ, ಬಟ್ ನೋಡೋಣ ಅಂತ. ಸೊ ನಮ್ಮ ಎಕ್ಸ್ಪೀರಿಯನ್ಸ್ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನಿಜವಾಗ್ಲೂ ಬಾಡಿಗೆ ಮನೆ ಇವಾಗಿನ ಪರಿಸ್ಥಿತಿಗೆ ಬೆಸ್ಟಾ ಅಥವಾ ಸ್ವಂತ ಮನೆ ಬೆಸ್ಟಾ ಅಂತ. ಲೆಟ್ಸ್ ಗೋ. ನೋಡೋಣ ಎಷ್ಟು ಬಜೆಟ್ ಇರ್ಬೋದು ನಿಮಗೆ ಮಿನಿಮಮ್? ಇಲ್ಲಿನ 3 crore ಮಿನಿಮಮ್ 3 crore ಅನ್ಕೊಳ್ಳಿ. 3 BHK 3 ಬೆಡ್ರೂಮ್ ಮನೆ ಬೇಕು ಅಂದ್ರೆ ಮಿನಿಮಮ್ 3 crore ಅಂತೆ. ಭಗವಂತ, ಇಂದಿರಾನಗರ್ ಹತ್ರ ಇದೆಯಲ್ಲ ಜಾಸ್ತಿ, ಇದು ರೇಟ್ ಜಾಸ್ತಿ ಏರಿಯಾ ತಕ್ಕಂತೆ. ಸರಿ ಹೊಡೋಣ, ನೋಡೋಣ ಏನಿದೆ 3 ಕೋಟಿ ಮನೆಯಲ್ಲಿ ಅಂತ. ಇವತ್ತಿನ ವಿಡಿಯೋದಲ್ಲಿ ಹಲವಾರು ಪ್ರಾಪರ್ಟೀಸ್ನ ವಿಸಿಟ್ ಮಾಡಿದ್ದೀವಿ. ನಾವು ಒಂದು ಐಡಿಯಾ ಗೊತ್ತಾಗಬೇಕಲ್ವಾ. ಸೊ ಇಂದಿರಾನಗರ್ ಆಗಿರ್ಬೋದು, JP ನಗರ್ ಆಗಿರ್ಬೋದು, ಹೇಗಿರುತ್ತೆ ಪ್ರಾಪರ್ಟಿ ವ್ಯಾಲ್ಯೂನಲ್ಲಿ ಡಿಫ್ರೆನ್ಸ್ ಇರುತ್ತಾ, ಕಾರ್ಪೆಟ್ ಏರಿಯಾ, ಕನ್ಸ್ಟ್ರಕ್ಷನ್ ಕಾಸ್ಟ್ ಆಗಿರ್ಬೋದು, ಫೈನಲಿ ಕಾಸ್ಟ್ ಎಷ್ಟಾಗುತ್ತೆ, ಎಲ್ಲದನ್ನು ಡೀಟೇಲ್ ಆಗಿ ತಿಳ್ಕೊಬೇಕಾಗತ್ತೆ. ಸೊ ಮನೆ ತಗೋಬೇಕು ಅಂತ ಇದ್ದರೆ ಅದಕ್ಕೆ ಇವಾಗಿಂದನೇ ಪ್ಲ್ಯಾನಿಂಗ್ ಸ್ಟಾರ್ಟ್ ಮಾಡಬೇಕು. ಬಿಕಾಸ್ 2 ಕೋಟಿ ಬಜೆಟ್ ಅಂತ ಅಂದ್ಕೊಂಡ್ರೆ ಅದು 3 ಕೋಟಿ ತನಕ ಆಗೇ ಆಗುತ್ತೆ ವಿತ್ ಇಂಟೀರಿಯರ್ಸ್, ರಿಜಿಸ್ಟ್ರೇಷನ್ ಕಾಸ್ಟ್ ಅಂತ. ಸೊ ಇವ್ರು ತೋರಿಸ್ತಾ ಇರುವಂಥ ಪ್ರಾಪರ್ಟಿ ಪ್ಲಾನಿಂಗ್ ತುಂಬಾ ಬ್ಯೂಟಿಫುಲ್ ಆಗಿದೆ, ಬಟ್ ಒಂದು ಸ್ವಲ್ಪ ಲಕ್ಸುರಿ ರೆಸಿಡೆನ್ಸಿ ಕ್ಯಾಟಗರಿನಲ್ಲಿ ಬರುತ್ತೆ. ಸೊ ಇಲ್ಲಿ 3.5 BHKಗೆ 3 ಕೋಟಿಯಿಂದ ಬೇಸಿಕ್ ಪ್ರೈಸ್ ಸ್ಟಾರ್ಟ್ ಅಂದ್ಕೊಳ್ಳಿ. ಫೈನಲಿ ಎಲ್ಲ ಆಗಬೇಕಾದ್ರೆ 4 crores ಆಗುತ್ತೆ. ಎಲ್ಲ ಪ್ರಾಪರ್ಟಿ ಡೀಟೇಲ್ಸ್ ಯೋಚನೆ ಮಾಡಿ ಅವ್ರ ಜೊತೆ ಮಾತಾಡ್ತಾ ಇದ್ದಾಗ 300 ಮನೆ ಇದೆ ಈ ಸೊಸೈಟಿನಲ್ಲಿ. ಅದರಲ್ಲಿ ಇವಾಗ ಉಳಿದಿರೋದು ಓನ್ಲಿ 4 ಹೌಸಸ್ ಆ್ಯಂಡ್ ಅದರಲ್ಲಿ ವಾಸ್ತು ಪ್ರಕಾರ ಒಂದೇ ಒಂದು ಮನೆ ಇದೆ. ಸೊ ಅಂದ್ಕೊಳ್ಳಿ ಎಷ್ಟು ಡಿಮಾಂಡಲ್ಲಿ ಇದೆಯಂತ ಈ ಪ್ರಾಪರ್ಟಿ. ಡೀಟೇಲ್ ಆಗಿ ಒಂದು ಮಾಡೆಲ್ ಕೂಡ ಇತ್ತು. ಸೊ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು ಹೇಗಿರುತ್ತೆ. ಫೈನಲ್ ಕನ್ಸ್ಟ್ರಕ್ಷನ್ ಆದಮೇಲೆ ಒಂದು ಬ್ಲಾಕಲ್ಲಿ 4 ಮನೆ ಮಾತ್ರ ಇರುತ್ತೆ. ಆ್ಯಂಡ್ ಇದು ಒಂದು 3.5 BHK ಮನೆದು ಫುಲ್ ಸೆಟಪ್ ಮಾಡಿ ತೋರಿಸಿದ್ದಾರೆ. ಎಷ್ಟು ಕಾರ್ಪೆಟ್ ಏರಿಯಾ ಬರುತ್ತೆ, ಯಾವ ರೀತಿ ಎಮ್ಯುನಿಟೀಸ್ ಎಲ್ಲ ಇರುತ್ತೆ ನಮಗೆ ಅಂತ. ಆಬ್ವಿಯಸ್ಲಿ ಪ್ಲ್ಯಾನಿಂಗ್ ಎಲ್ಲ ಚೆನ್ನಾಗಿದೆ, ಬಟ್ ಈ ಪ್ರಾಪರ್ಟಿಗೆ ಇವಾಗ ವ್ಯಾಲ್ಯೂ ಇರೋ 3 crore ಆ್ಯಂಡ್ ಈ ಪ್ರಾಪರ್ಟಿ ಕಂಪ್ಲೀಟ್ ಆಗಬೇಕಾದ್ರೆ ಇನ್ನು 2 years ಬೇಕು. ಅಂದರೆ 2 years ಆದಮೇಲೆ ಈ ಪ್ರಾಪರ್ಟಿ ವ್ಯಾಲ್ಯೂ ಮತ್ತೆ ಜಾಸ್ತಿ ಆಗುತ್ತೆ. ಸೊ ಎಲ್ಲರೂ ಇವಾಗಲೇ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಇಲ್ಲಿಂದ ಹೋಗಿದ್ದು to see next property. ಇದನ್ನೇ we saw on internet, no? You showed one property. Oh, so ಇದು 3 BHK. 2330 square. ಓ, ದೇವ್ರ ಮನೆನೂ ಇದೆ ಇಲ್ಲಿ. ಸೊ ಫಸ್ಟ್ ಪ್ರಾಪರ್ಟಿ ನೀವೇನು ನೋಡಿದ್ದೀರಾ, ದೇ ಆರ್ ವೆರಿ ಪಾಪ್ಯುಲರ್ ಬಿಲ್ಡರ್ಸ್. ಜೊತೆಗೆ ಅದಿರೋದು ಇಂದಿರಾನಗರ್ ಏರಿಯಾದಲ್ಲಿ ಆ್ಯಂಡ್ ತುಂಬ ಫೆಸಿಲಿಟೀಸ್ ಇರೋದ್ರಿಂದ ವಿದಿನ್ ಸೊಸೈಟಿ ಪ್ರಾಪರ್ಟಿ ಕಾಸ್ಟ್ ಕೂಡ ಅಷ್ಟೇ ಜಾಸ್ತಿ ಇತ್ತು. ಆ್ಯಂಡ್ ಈ ಪ್ರಾಪರ್ಟಿ ಇವಾಗ ಏನು ನೋಡ್ತಾ ಇದ್ದೀರಾ, ಇಲ್ಲಿ ನಿಮಗೆ ಒಂದು ಮನೆ ಬ್ಯೂಟಿಫುಲ್ ಆಗಿರೋದು ಸಿಗುತ್ತೆ. ಸೊ ಅದ್ರ ವ್ಯಾಲ್ಯೂ ಎಷ್ಟು? ಸೋಕಂದ ಲೈಟ್ ಪೋತನ್. ಇನ್ನು ಮಾರ್ಕೆಟಲ್ಲಿ ಹೊಸ ಬಿಲ್ಡರ್ಸ್ ಡೆವಲಪರ್ಸ್ ಇದ್ದಲ್ಲಿ ಇವರು ಬಿಲ್ಡ್ ಮಾಡುವಂಥ ಪ್ರಾಪರ್ಟಿ ಚೆನ್ನಾಗಿರ್ಬೋದು ಕ್ವಾಲಿಟಿನಲ್ಲಿ, ಬಟ್ ಪ್ರೈಸ್ ಕಮ್ಮಿ ಇರುತ್ತೆ ಬಿಕಾಸ್ ದೇ ಸ್ಟಿಲ್ ಎಸ್ಟಾಬ್ಲಿಷಿಂಗ್ ಅಲ್ವಾ. ಸೊ ಹಾಗಾದರೆ ಈ ಒಂದು ಬ್ಯೂಟಿಫುಲ್ ಪ್ರಾಪರ್ಟಿಯ ವ್ಯಾಲ್ಯೂ ಎಷ್ಟು ಅಂತ ಡೀಟೇಲ್ ಆಗಿ ಕೇಳಿದಾಗ ಅವ್ರು ಹೇಳಿದ್ದು, ಖಾಲಿ ಮನೆಗೆ ಬಂದಾಗ ದೊಡ್ಡ ಸ್ಪೇಸ್ ಅನ್ಸುತ್ತೆ, ಇಂಟೀರಿಯರ್ಸ್ ಮಾಡಿದಾಗ ಗೊತ್ತಾಗುತ್ತೆ ಎಷ್ಟು ಜಾಗ ಇರುತ್ತೆ ಅಂತ. ಇದು ನಮ್ಮ 2ನೇ ಸ್ಪೇಸ್ ಇವಾಗ ಬಂದಿರೋದು. ಆ್ಯಂಡ್ ಇದು 3 BHK ಪ್ರಾಪರ್ಟಿ ವಿತ್ ಇಂಟೀರಿಯರ್ಸ್. ಆ್ಯಕ್ಚುಲಿ ಒಬ್ರು ಇದನ್ನು ಪರ್ಚೇಸ್ ಮಾಡಿದ್ದಾರೆ ಈ ಮನೆನ. ಆ್ಯಂಡ್ ಸ್ಪೇಷಿಯಸ್ ಆಗಿದೆ. ಬಟ್ ಈ ಪ್ರಾಪರ್ಟಿ ವ್ಯಾಲ್ಯೂ 2.6 crores ಅಂದ್ರು ಅವರು ಅಲ್ವಾ ದೀಪು? 2.6 crores ವಿತ್ ಇಂಟೀರಿಯರ್ಸ್ ಆ್ಯಂಡ್ ದಿ ಎಂಟೈರ್ ಹೌಸ್ 2.8 crores. ಅಂದರೆ ಎಷ್ಟು ಸ್ಕ್ವೇರ್ ಫೀಟು? 2332 ಸ್ಕ್ವೇರ್ ಫೀಟ್ ವಿತ್ ಇಂಟೀರಿಯರ್ಸ್ ವಿತ್ ದ ಹೌಸ್. ಪ್ರಾಪರ್ಟಿ ನಿಮ್ದಾಗುತ್ತೆ ವಿತ್ 2.8 crores. ಓ ಮೈ ಗಾಡ್, ಇಟ್ಸ್ ಅ ಲಾಟ್ ಆಫ್ ಮನಿ. ಮಸ್ತಾಗಿ ಮಾಡಿದ್ದಾರೆ ಮಾತ್ರ. ಅಲ್ಲಿ ಸ್ಪೇಷಿಯಸ್ ಅನ್ನಿಸ್ತಾ ಇದೆ ಎಲ್ಲ. ನೀವೆಲ್ಲರೂ ಹೇಳ್ತಾ ಇದ್ರಲ್ಲ ಸ್ವಂತ ಮನೆನೇ ತಗೊಳ್ಳಿ, ದಟ್ಸ್ ಅ ಬೆಸ್ಟ್ ಆಪ್ಷನ್ ಅಂತ. ಇಷ್ಟು ಬಜೆಟ್ ಇರುತ್ತೆ. ಅದರಲ್ಲಿ ಡೌನ್ ಪೇಮೆಂಟ್ಗೆ ಎಷ್ಟಿರಬೇಕು ಸರ್ ಕೈನಲ್ಲಿ? 25 lakhs. 25% ಇರಬೇಕಂದ್ರೆ ಎಷ್ಟು ದೀಪು? ಸೊ ಮಿನಿಮಮ್ ಕೈನಲ್ಲಿ 75 ಲಕ್ಷ ಆದರೂ ಇರಬೇಕು ಫಾರ್ ಡೌನ್ ಪೇಮೆಂಟ್, ರಿಜಿಸ್ಟ್ರೇಷನ್ ಆಗಿರ್ಬೋದು, ಇನ್ನು ಇಂಟೀರಿಯರ್ಸ್ ಆಗಿರ್ಬೋದು. ಅದಕ್ಕೂ ಮೀರಿ ಎಲ್ಲ ಬರುತ್ತೆ ಬ್ಯಾಂಕಿಂದ. ಅಷ್ಟಾದರೂ ಇರಬೇಕು.
ಈ ಮನೆ ಎಲ್ಲ ನೋಡ್ಬೇಕಾದ್ರೆ ವಾವ್ ಸೂಪರ್ ಆಗಿದೆ ಅಂತ ಅನ್ಸುತ್ತೆ, ಬಟ್ ಹಂಗೆ ಇರಬೇಕಲ್ವಾ ಬಜೆಟ್ ಕೂಡ. ಇದು ರೆಡಿ ಟು ಮೂವ್ ಇನ್ ಪ್ರಾಪರ್ಟಿ ಆಯ್ತಾ ಇವಾಗ. ಕೆಲವೊಬ್ರು ಆಲ್ರೆಡಿ ಇಲ್ಲಿ ಇದ್ದಾರೆ, ಇನ್ನೂ ಎಲ್ಲ ಮೂವ್ ಇನ್ ಆಗ್ತಾ ಇದ್ದಾರೆ. ಸೊ ಹಾಗೆ ಸಮಾಚಾರ ಚೆನ್ನಾಗಿದೆ. ಆ್ಯಕ್ಚುಲಿ ಈ ಥರ ಒಂದು ಮಾಡೆಲ್ ಇಟ್ಟರೆ ನಮ್ಗೆ ಈಸಿಲಿ ಒಂದು ಐಡಿಯಾ ಕೂಡ ಬರುತ್ತೆ ಹೆಂಗೆ ಅಂತ. ಇದು 3 BHK ಆದರೆ ಇಲ್ಲೇ ಒಂದು 4 BHK ಪ್ರಾಪರ್ಟಿನ ನೋಡಬೇಕು ಅಂತ. ಲೆಟ್ಸ್ ಅದಕ್ಕೆ ಪ್ರೈಸ್ ಎಷ್ಟು ಡಿಫ್ರೆನ್ಸ್ ಎಷ್ಟು ಬರುತ್ತೆ ಸರ್? ಅದು ನಿಮಗೆಲ್ಲ ಸೇರಿ 2 crore 52 lakhs 2 crore ಹೇಳ್ತೀನಿ ಮೊಬೈಲ್. ಇದು 2 ಪಾಯಿಂಟ್ ಪ್ರೈಸ್ ಏನು ಡಿಫರೆನ್ಸ್ ಬರಲ್ಲ, ಯಾಕಂದ್ರೆ ಸ್ಕ್ವೇರ್ ಫೀಟ್ ಸೇಮ್ ಇದೆ. ಹೌದಾ? ರೂಮ್ಸ್ ಎಲ್ಲ ಚಿಕ್ಕದಿರಬಹುದು. ಓ ಸ್ವಲ್ಪ ರೂಮ್ಸ್ ಚಿಕ್ಕದಿರ್ಬೋದು. ಓಕೆ ಓಕೆ ಓಕೆ. ಸೊ 4 BHKನೂ ಸೇಮ್ ಪ್ರೈಸಲ್ಲಿ ಇದೆ ಬಿಕಾಸ್ ಏರಿಯಾ ಕಾರ್ಪೆಟ್ ಏರಿಯಾ ಇಸ್ ಸೇಮ್. ನಾವು ಇವಾಗ ನೋಡಿರುವಂಥ ಮನೆ ಅಲ್ಲಿ ಇಂಟೀರಿಯರ್ಸ್ ಬೇರೆ, ಇಲ್ಲಿ ಇಂಟೀರಿಯರ್ಸ್ ಬೇರೆ ರೀತಿನಲ್ಲಿ ಮಾಡಿದ್ದಾರೆ. ಸೊ ನೋಡಿದ್ರಲ್ಲ ಎಷ್ಟು ಡಿಫ್ರೆನ್ಸ್ ಬರುತ್ತೆ. ಈ ಮನೆ ಬ್ಯೂಟಿಫುಲ್ ಆಗಿದೆ, ಇಲ್ಲ ಅಂತ ಇಲ್ಲ, ಬಟ್ ಸರೌಂಡಿಂಗ್ಸ್ ಏರಿಯಾ ಆಗಿರ್ಬೋದು ಅಥವಾ ಇಲ್ಲಿರುವಂಥ ಫೆಸಿಲಿಟೀಸ್ ಆಗಿರ್ಬೋದು, ಇಟ್ಸ್ ಅ ಲಿಟಲ್ ಆ್ಯಾವ್ರೇಜ್ ಅಂತಲೇ ಹೇಳ್ಬೋದು. ಸೊ ಕೆಲವೊಬ್ರಿಗೆ ಇರುತ್ತೆ ನಾವಿರುವಂಥ ಮನೆ ಚೆನ್ನಾಗಿದ್ರೆ ಸಾಕಪ್ಪ, ನಮಗೆ ಫೆಸಿಲಿಟೀಸೇ ಬೇಡ ಅಂತ. ಹಾಗಾದರೆ ನೀವೇನು ಮಾಡ್ತೀರಾ, ಒಂದು ಸ್ವಲ್ಪ ಕಮ್ಮಿ ವ್ಯಾಲ್ಯೂ ಪೇ ಮಾಡ್ತೀರಾ, ಬಟ್ ಸಕ್ಕತ್ತಾಗಿರೋ ಮನೆ ನಿಮ್ದಾಗುತ್ತೆ. ಇನ್ನು ಕೆಲವೊಬ್ರಿಗೆ ಫೆಸಿಲಿಟೀಸು ಬೇಕು, ಮನೆಯೂ ಚೆನ್ನಾಗಿರುತ್ತೆ ಅಂದರೆ ಅಷ್ಟೇ ದುಡ್ಡಿಗೆ ಒಂದು ಸ್ವಲ್ಪ ಕಮ್ಮಿ ಕಾರ್ಪೆಟ್ ಏರಿಯಾ ಇರುವಂಥ ಮನೆ ನಿಮ್ಮದಾಗತ್ತೆ. ಸೊ ಚಾಯ್ಸ್ ನಮ್ಮ ಕೈಲಿರುತ್ತೆ, ನಮಗೆ ಯಾವ ರೀತಿ ಬೇಕು, ಯಾವ ಜಾಸ್ತಿ ಇಂಪಾರ್ಟೆಂಟ್ ಅಂತ. ನೀವೇ ನೋಡ್ತಾ ಇದ್ದೀರಲ್ಲ, ವಿತ್ ಇಂಟೀರಿಯರ್ಸ್ ಆ್ಯಂಡ್ ಈ ಥರದ ಮನೆ ಸೆಟಪ್ ಬ್ಯೂಟಿಫುಲ್ ಆಗಿದೆ. 3 BHK ಎಂಟೈರ್ ಮನೆ ಸೆಟಪ್ ಆಗಿರುವಂಥ 2 ಮನೆ ತೋರಿಸಿದ್ರು. ನೆಕ್ಸ್ಟ್ 4 BHK. ಇದು ಎಷ್ಟು ಸ್ಕ್ವೇರ್ ಫೀಟ್? 2135. ಇದು 3 BHK. 3 BHK. ಸೊ ಇವಾಗ ನೋಡ್ತಾ ಇರೋ ಮನೆಯಲ್ಲಿ ಎಲ್ಲದಕ್ಕಿಂತ ಒಂದು ಸ್ವಲ್ಪ ಕಮ್ಮಿ ಸ್ಕ್ವೇರ್ ಫೀಟ್ ಕಾರ್ಪೆಟ್ ಏರಿಯಾ ಅಂದರೆ ಇದೆ. ಅದು ಒಂದು ಬೆಡ್ರೂಮ್ ಆದರೆ ಇಲ್ಲಿ ಇನ್ನೊಂದು, ಆ್ಯಂಡ್ ದಿಸ್ ಇಸ್ ದ ಮಾಸ್ಟರ್ ಬೆಡ್ರೂಮ್. ಇಲ್ಲಿ ಈ ಥರ ಇರೋದ್ರಿಂದ ಕಿಚನ್ ಅಗಲ ದೊಡ್ಡದಾಗಿದೆ, ಬಟ್ ದೇವ್ರ ಮನೆ ಇಲ್ಲೇ ಬರುತ್ತೆ. ಫಸ್ಟ್ ಒನ್ ಲಕ್ಸುರಿ ರೆಸಿಡೆನ್ಸಿ ಹೌಸಸ್ ಆಗಿತ್ತು. ಸೊ ಹಾಗಾಗಿ ಇವಾಗಲೇ ಆ ಪ್ರಾಪರ್ಟಿ ವ್ಯಾಲ್ಯೂ 3 crores ಇದೆ. ಬಟ್ ಇಲ್ಲಿ ಈ ಪ್ರಾಪರ್ಟಿ ಅದಕ್ಕಿಂತ ಜಾಸ್ತಿ ಕಾರ್ಪೆಟ್ ಏರಿಯಾ ಇದ್ರೂ ಇಟ್ ಇಸ್ 2.6 ಮ್ಯಾಕ್ಸಿಮಮ್ 2.8 ತನಕ ಬರುತ್ತೆ. ಅಗೇನ್ ಅಲ್ಲಿ ಎಮ್ಯುನಿಟೀಸ್ ಎಲ್ಲ ಇದೆ, ಇಲ್ಲಿ ಅಷ್ಟೊಂದು ಎಮ್ಯುನಿಟೀಸ್ ಎಲ್ಲ ಇರಲ್ಲ. ಇದು ಇವಾಗ ಜಸ್ಟ್ ಮನೆ ವಿದೌಟ್ ಇಂಟೀರಿಯರ್ಸ್ ಬೇಕು ಅಂದರೆ ಈ ಥರ ಬರೀ ವಾಲ್ಸ್ ಇರೋದು ಸಿಗುತ್ತೆ ನಮಗೆ. ಆ್ಯಂಡ್ ನಮಗೆ ಹೇಗೆ ಬೇಕು ಅದೇ ರೀತಿ ನಾವು ಡಿಸೈನ್ ಮಾಡ್ಕೋಬೋದು. ಬೇಸಿಕ್ಕಾಗಿ ಒಂದು ಪುಟ್ಟು ಗಾರ್ಡನ್ ಸ್ಪೇಸ್ ಇತ್ತು, ಹಾಗೆಯೇ ಸ್ಮಾಲ್ ಇಂಡೋರ್ ಔಟ್ಡೋರ್ ಪ್ಲೇ ಏರಿಯಾ ಇದೆ, ಜೊತೆಗೆ ಒಂದು ಸಿಂಪಲ್ ಜಿಮ್. ಅಲ್ಲಿಂದ ಇದು ಬಂದಿರೋದು 3ನೇ ಪ್ರಾಪರ್ಟಿ. ಇದು ಪ್ರೆಸ್ಟೀಜ್ ಅವರ ಪ್ರಾಪರ್ಟಿ ನಾವು ನೋಡ್ತಾ ಇರೋದು, ಬಟ್ ಆನೆಸ್ಟ್ಲಿ ಸ್ಪೀಕಿಂಗ್ ಬಿಲೋ ಆ್ಯಾವ್ರೇಜ್ ಅಂತಲೇ ಅನ್ನಿಸ್ತು ನಮಗೆ. ಸುಜಿತನ ಮನೆಗೆ ಬಂದಿದ್ದೇನೆ, ಅವಳಿಲ್ಲಿ ಅಂತ ಅಂಜಲ್ ಬಿಸಿ ಮಾಡ್ತಿದ್ದೆ. నీట్ మల్ల ఉండు. గైస్ హాఫ్ కుకింగ్ హాఫ్ ఆర్డరింగ్ గైస్. Where have you come? Brother-in-law's house. Guys, they're cooking. They are ladai malping and cooking. Both. No ladai malping. They're cooking. How is their house, Kanda? We don't do ladai. No, ಅವರಿಬ್ರು ಜಗಳನೇ ಮಾಡಲ್ಲ ಅಂತ. ಏನು ಒಳ್ಳೆ ಟಚ್. Monday to Friday we will be in office. On Saturday Sunday we are here. ಓ ಜಗಳ ಮಾಡೋದಕ್ಕೆ ಟೈಮೇ ಸಿಗಲ್ಲ. ಟಚ್ ವುಡ್, ಲೆಟ್ ದೆಮ್ ನಾಟ್ ಫೈಟ್ ಆಲ್ಸೋ. Newly married. ಸರ್ಪ್ರೈಸ್. ಸೊ ಆ್ಯಕ್ಚುಲಿ ನಾವು ಹೋಗಿದ್ದು JP ನಗರ್ ಕಡೆ ನೋಡೋಣ ಅಂತ. ಎಲ್ಲ ಏರಿಯಾದಲ್ಲಿ ನೋಡ್ತಾ ಇರಬೇಕಲ್ವ ಹೇಗಿರುತ್ತೆ ಪ್ರಾಪರ್ಟಿ ವ್ಯಾಲ್ಯೂ ಆ್ಯಂಡ್ ನಮಗೆ ಇಷ್ಟ ಆಗುತ್ತೋ ಇಲ್ವೋ ಅಂತ. ಸೊ ಅದೇ ಏರಿಯಾದಲ್ಲಿ ಇದ್ವಿ ಅಂತ ಬಂದಿದ್ದು ಅಣ್ಣ ಅವ್ರ ಮನೆಗೆ. ಯಮ್ಮಿ ಡಿನ್ನರ್, ಮೇಘನಾ ಬಿರಿಯಾನಿ ಜೊತೆಗೆ ಅಂಜಲ್ ಫಿಶ್ ಫ್ರೈ ಆ್ಯಂಡ್ ಇಲ್ಲಿ ಏಡಿ ಮೈ ಫೇವ್ರೆಟ್ ಯಮ್ಮಿ. ಹಾಯ್. ಸೊ ಮನೆ ನೋಡ್ಕೊಂಡು ಬಂದ್ವಿ, ಅದನ್ನ ನಿಮ್ಮ ಜೊತೆ ಶೇರ್ ಮಾಡಿದ್ದಾಯ್ತು. ಸೊ ನಾವು ನೋಡಿರೋದು ಬರೀ 3 ಪ್ರಾಪರ್ಟಿ. ಒಂದು ಐಡಿಯಾ ಸಿಗ್ಲಿ, ಎಲ್ಲರೂ ಹೇಳ್ತಾ ಇದ್ರಲ್ಲ ಮನೆ ತಗೊಳ್ಳೋದು ಬೆಸ್ಟ್ ರೆಂಟಲ್ಲಿ ಇರೋದಕ್ಕಿಂತ. ಸೊ ಹಾಗಾಗಿ ಹೋಗಿ ಬಂದ್ವಾ. ಇದಕ್ಕಿಂತ ತುಂಬಾ ಜಾಸ್ತಿ ಪ್ರಾಪರ್ಟೀಸ್ ಇರುತ್ತೆ. ಸೊ ನಾವು ನೋಡಿರೋದು ಬೆಂಗಳೂರು ಸೆಂಟ್ರಲ್ ಅಲ್ಲೇ. ಫಾರ್ ಎಕ್ಸಾಂಪಲ್ ಇವಾಗ ಇಂದ್ರಾನಗರ್ ಮೇನ್ ಸಿಟಿ ಸೆಂಟರ್, ಅದು ಇನ್ನೊಂದು JP ನಗರ್, ಅದೂ ಒನ್ ಆಫ್ ದ
ಬೆಂಗಳೂರಲ್ಲಿ ಪಾಪ್ಯುಲರ್ ಪ್ಲೇಸ್ ಅಲ್ಲಿ ಇವಾಗ ಸರ್ಜಾಪುರ ಅಥವಾ ಔಟ್ಸ್ಕರ್ಟ್ಸ್ ಬೆಂಗಳೂರು ಬನ್ನರ್ಘಟ್ಟ ಔಟ್ಸ್ಕರ್ಟ್ಸ್ ಎಲ್ಲ ಹೋದ್ರೆ ನಿಮಗೆ ನಾವ್ ನೋಡಿರೋ ಮನೆ 1.5 ಕೋಟಿನಲ್ಲೂ ಸಿಗುತ್ತೆ. ಬಟ್ ಅಗೇನ್ ಯೋಚನೆ ಮಾಡ್ಬೇಕು, ಇವಾಗ ನಂದು ವರ್ಕ್ ಫ್ರಮ್ ಹೋಮ್, ಮನೆಯಲ್ಲೇ ಕೂತು ವರ್ಕ್ ಮಾಡ್ಬೋದು, ನಾನು ಎಲ್ಲಾದ್ರೂ ಇರ್ಬೋದು. ದೀಪವರೆಗೆ ಹಾಸ್ಪಿಟಲ್ಗೆ ಅಲ್ಲಿಂದ ಇಲ್ಲಿ ತನಕ ಟ್ರಾವೆಲ್ ಮಾಡೋದಕ್ಕೆ ತುಂಬಾ ಟೈಮ್ ಬೇಕಾಗುತ್ತೆ. ಬನ್ನರ್ಘಟ್ಟ ಕಡೆ ಅಥವಾ ಸರ್ಜಾಪುರ ಕಡೆ ಎಲ್ಲ ಹೋದ್ರೆ ಎವ್ರಿ ಡೇ 2 hours ಅಂದ್ರೆ ಕೆಲವ್ರು ಮಾಡ್ತಾರೆ, ಇಲ್ಲ ಅಂತ ಇಲ್ಲ, ಬಟ್ ಕೆಲವೊಬ್ರು ಕಷ್ಟನೂ ಆಗುತ್ತೆ ಅಲ್ವಾ. ಅದು ಬಿಟ್ರೆ ಮುಂದೆ ಮಕ್ಳ ಬಗ್ಗೆ ಯೋಚನೆ ಮಾಡ್ಬೇಕಾಗತ್ತೆ, ಫ್ಯಾಮಿಲಿ ಬಗ್ಗೆ ಯೋಚನೆ ಮಾಡ್ಬೇಕಾಗುತ್ತೆ. ಸೊ ಎಲ್ಲ ನೋಡಿ ತಗೊಳ್ಬೇಕಾಗುತ್ತೆ. ಇಟ್ಸ್ ಅ ಹ್ಯೂಜ್ ಇನ್ವೆಸ್ಟ್ಮೆಂಟ್. ಒಂದ್ಸತಿ ಓಕೆ ಈ ಮನೆಗೆ ಇನ್ವೆಸ್ಟ್ ಮಾಡೋಣ ಅಂತ ಪ್ಲಾನ್ ಮಾಡಿ ಆಮೇಲೆ 2 ವರ್ಷ ಅದು ಕನ್ಸ್ಟ್ರಕ್ಟ್ ಆಗೋಷ್ಟೊತ್ತಿಗೆ ನಿಮ್ಮ ಲೈಫಲ್ಲಿ ಚೇಂಜಸ್ ಆದರೆ ಅವಾಗೇನು ಮಾಡೋದು? ಸೊ ತುಂಬ ಫ್ಯಾಕ್ಟರ್ಸ್ ಇದೆ ಈ ಥರ ಯೋಚನೆ ಮಾಡಬೇಕಾಗಿರೋದು. ಸ್ಟಿಲ್ ಥಿಂಕಿಂಗ್ ಏನು ಮಾಡೋದು ಅಂತ. ಬಟ್ ಮನೆ ತಗೊಳ್ಳೋದಕ್ಕೆ ಸದ್ಯಕ್ಕೆ ಯೋಚನೆ ಮಾಡಿಲ್ಲ. ಐ ಹೋಪ್ ಆದಷ್ಟು ಬೇಗ ಯೋಚನೆ ಮಾಡ್ತೀವಿ. ಎಲ್ಲದಕ್ಕೊಂದು ಟೈಮ್ ಅಂತ ಬರಬೇಕಲ್ವ, ಫೋರ್ಸ್ಫುಲಿ ಯಾವುದೂ ಆಗಲ್ಲ. ಬಟ್ ನೀವು ಅಷ್ಟು ಜನ ಹೇಳಿದ್ದೀರಾ ಒಂದ್ಸತಿ ಅದು ಟ್ರೈ ಮಾಡಬೇಕು ಅಂತ, ಹೋಗಿ ಚೆಕ್ ಮಾಡಿ. ಸೊ ನಿಮ್ಮ ಜೊತೆ ಈ ಒಂದು ಎಕ್ಸ್ಪೀರಿಯನ್ಸ್ನ ಕೂಡ ಶೇರ್ ಮಾಡಿದ್ದೀನಿ. ಇನ್ನೇನಾಗುತ್ತೆ ವಿ ಡೋಂಟ್ ನೋ, ಲೆಟ್ ಅಸ್ ಸಿ. ಬಟ್ ಐ ಹೋಪ್ ಈ ವಿಡಿಯೋ ನೋಡಿ ಒಂದಷ್ಟು ಜನರು ಯಾರ್ಯಾರು ಮನೆ ತಗೋಬೇಕು ಅಂತ ಪ್ಲಾನಿಂಗ್ ಮಾಡ್ತಾ ಇದ್ದೀರಾ, ಅಥವಾ ಇನ್ನು ಯಾರಾದರೂ ಬಿಲ್ಡರ್ಸ್ ಎಲ್ಲ ಇದ್ದೀರಾ, ನಿಮಗೆ ಓಕೆ ಇವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ನಮ್ದು ಒಂದು ಸ್ವಲ್ಪ ಪ್ರಾಪರ್ಟೀಸ್ ತೋರಿಸ್ಬೇಕು ಅಂತ ಅನ್ಕೊಂಡಿದ್ದಲ್ಲಿ ಪ್ಲೀಸ್ ನನಗೆ DM ಮಾಡಿ ಅಥವಾ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ನಿಮ್ಮ ಡೀಟೇಲ್ಸ್ ಎಲ್ಲ ತಿಳಿಸಿ ಕಾಂಟ್ಯಾಕ್ಟ್ ಮಾಡಿ ಮಾತಾಡೋಣ. ನಿಮ್ಮ ಪ್ರಾಪರ್ಟೀಸ್ ಹೇಗಿದೆ ಅದನ್ನು ನೋಡೋದಕ್ಕೆ ನಾವು ರೆಡಿ ಇದ್ದೀವಿ. ಎನಿವೇಸ್, ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದ್ದಲ್ಲಿ ಏನು ಮಾಡಬೇಕು, ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಸಿಕ್ಕಾಪಟ್ಟೆ ಟೆನ್ಷನ್ ಇದೆಯಪ್ಪ, ನಾನೊಂದು ಹೇಳ, ಕಾಲೇಜ್ ಡೇಸ್, ಸ್ಕೂಲ್ ಡೇಸ್ ಅಲ್ಲೆಲ್ಲ ಆರಾಮದಲ್ಲಿ ಇರ್ಬೋದು, ನಮ್ಮ ಪಾಡಿಗೆ ಓದೋದು ಬರೆಯೋದು ಅದೇ ಒಂದು ದೊಡ್ಡ ಟೆನ್ಷನ್. ಅಯ್ಯೋ ಓದ್ಬೇಕಾ, ಅಸೈನ್ಮೆಂಟ್ ಮಾಡ್ಬೇಕಂತ. ಬಟ್ ಇವಾಗ ರಿಯಲ್ ಲೈಫ್ ಹೇಗಿದೆ, ರಿಯಾಲಿಟಿ ಚೆಕ್ ಇರುತ್ತೆ, ತುಂಬಾ ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ. ಬಟ್ ಇದನ್ನು ಒಂಥರ ಮಜಾ ಇರುತ್ತೆ. ಲೈಫ್ ಅಂದ್ಮೇಲೆ ಎಲ್ಲ ಸ್ಟೇಜ್ನ ಅದೇ ರೀತಿ ಚಾಲೆಂಜಿಂಗ್ ಆಗಿ ತಗೊಂಡು ಮುಂದೆ ಹೋಗ್ತಾ ಇರಬೇಕು. ಲೆಟ್ ಅಸ್ ಸಿ ಏನಾಗುತ್ತೆ ಅಂತ. ಬಟ್ ನಾವು ಪ್ರೀತಿ ಸದಾ ಹೀಗೆ ಇರಲಿ. ನಿಮ್ಮ ಕನ್ನಡತಿಯನ್ನ ಸದಾ ಪ್ರೋತ್ಸಾಹಿಸಿ. ಲಾಟ್ಸ್ ಅಂಡ್ ಲಾಟ್ಸ್ ಆಫ್ ಲವ್. ಟೇಕ್ ಕೇರ್. ಬಾಯ್.